ಶ್ರೀಕೃಷ್ಣನ ಮಹಾ ಸಾಮ್ರಾಜ್ಯ ಇದನ್ನ ಅವನ ಮೊಮ್ಮಗ ನಿರ್ಮಾಣ ಮಾಡಿದನಂತೆ. ಇದು ಗೋಮತಿ ನದಿ, ಇದು ಸಮುದ್ರದಲ್ಲಿ ಸಮ್ಮಿಲನ ಆಗ್ತಿದೆ. ಇನ್ನೊಂದು ಶ್ರೀಕೃಷ್ಣ ನಿರ್ಮಾಣ ಮಾಡಿರೋ ದ್ವಾರಕ ಬೇರೆ ಕಡೆ ಇದೆ, ಅದನ್ನ ಗೋಲ್ಡನ್ ದ್ವಾರಕ ಅಂತ ಕೂಡ ಕರೀತಾರೆ. ನೋಡುವ ಫ್ರೆಂಡ್ಸ್, ಇದ್ರ ಹೆಸರು ಬೇಜ್ ದ್ವಾರಕ್ ಅಂತ. ಆಕ್ಚುಲಿ ಇದು ಶ್ರೀಕೃಷ್ಣನ ರೆಸಿಡೆನ್ಸಿ ಅಂತೆ. ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಅಲ್ಲಿರೋದು ಶ್ರೀಕೃಷ್ಣನ ರಾಜದರ್ಬಾರ್ ಆದ್ರೆ ಇಲ್ಲಿರೋದು ಅವನ ಅರಮನೆ ಅಂತೆ. ಶ್ರೀಕೃಷ್ಣ ಗರುಡನ ಮೇಲೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇರ್ತಾನಂತೆ. ಟೈಮಿಂಗ್ಸು ಅಷ್ಟೇ, ಅಲ್ಲಿ ಕ್ಲೋಸ್ ಆದಾಗ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆದಾಗ ಅಲ್ಲಿ ಕ್ಲೋಸ್ ಆಗುತ್ತೆ. ಇಲ್ಲಿ ತನ್ನ 4 ಕ್ವೀನ್ ಜೊತೆ ಈ ಅರಮನೆಯಲ್ಲಿದ್ದಾನಂತೆ. ಫ್ರೆಂಡ್ಸ್, ಇದ್ರ ಹೆಸರು ಬೇಜ್ ದ್ವಾರಕ್ ಅಂತ. ಇದು ಓಕಾದಲ್ಲಿದೆ. ಓಕಾ ಅನ್ನೋದು ನಮ್ಮ ಇಂಡಿಯಾದ ವೆಸ್ಟರ್ನ್ ಇಂಡಿಯಾದ ಎಂಡ್ ಪಾಯಿಂಟ್. ಇದು ಒಂದು ಐಲ್ಯಾಂಡ್ ಅಲ್ಲಿದೆ. ಇದು ಆಕ್ಚುಲಿ ನಿಜವಾದ ದ್ವಾರಕ ಅಂತೆ, ಯಾಕಂದ್ರೆ ಇದು ಶ್ರೀಕೃಷ್ಣನ ರೆಸಿಡೆನ್ಸಿ ಅಂತೆ. ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ, ಅಲ್ಲಿ ನಾವು ಬೆಳಗ್ಗೆ ನೋಡಿದಂತಹ ದ್ವಾರಕ ಅನ್ನೋದು ಶ್ರೀಕೃಷ್ಣನ ರಾಜದರ್ಬಾರ್ ಆದ್ರೆ ಇಲ್ಲಿರುವುದಂತದ್ದು ಶ್ರೀಕೃಷ್ಣನ ಅರಮನೆ ಅಂತೆ. ಇಲ್ಲಿ ತನ್ನ 8 ಅಂದ್ರೆ ಪತ್ನಿಯರಲ್ಲಿ 4 ಕ್ವೀನ್ಸ್ ಜೊತೆ ಇಲ್ಲೇ ನಿವಾಸ ಇರ್ತಾರಂತೆ. ಟೈಮಿಂಗ್ಸು ಅಷ್ಟೇ, ಅಲ್ಲಿ ಕ್ಲೋಸ್ ಆದಾಗ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆದಾಗ ಅಲ್ಲಿ ಕ್ಲೋಸ್ ಆಗುತ್ತೆ. ಶ್ರೀಕೃಷ್ಣ ಇಲ್ಲಿಂದ ಅಲ್ಲಿಗೆ ಗರುಡನ ಮೇಲೆ ಟ್ರಾವೆಲ್ ಮಾಡ್ತಾನಂತ ನಂಬಿಕೆ. ದಿಸ್ ಇಸ್ ದ ಎಂಪೈರ್ ಆಫ್ ಲಾರ್ಡ್ ಕೃಷ್ಣ. ಶ್ರೀಕೃಷ್ಣನ ಮಹಾ ಸಾಮ್ರಾಜ್ಯ ಇದು. ಇದನ್ನ ಅವನ ಮೊಮ್ಮಗ ಕಟ್ಟಿಸಿದಂತೆ. ಇದು ಗೋಮತಿ ರಿವರ್. ಇದು ಗೋಮತಿ ತಾಲ್ ಎಂಬ ಪ್ರದೇಶದಿಂದ ಉಗಮಿಸಿ ಅರಬ್ಬಿ ಸಮುದ್ರದಲ್ಲಿ ವಿಲೀನ ಆಗುತ್ತೆ. ಇನ್ನೊಂದು ಗೋಲ್ಡನ್ ದ್ವಾರಕ ಅದಂತಿದೆ, ಅದೇ ನಿಜವಾದ ದ್ವಾರಕ ಅಂತೆ. ಅದನ್ನ ಮತ್ತೆ ನೋಡು. ದಿಸ್ ವಾಸ್ ದಿ ಎಂಪೈರ್ ಆಫ್ ಶ್ರೀಕೃಷ್ಣನ ಸಾಮ್ರಾಜ್ಯ, ಅದೇ ದ್ವಾರಕ. ಇದು ಗೋಮತಿ ನದಿ, ಸಮುದ್ರದಲ್ಲಿ ಸಮ್ಮಿಲನ. ಇದನ್ನ ಆಕ್ಚುಲಿ ದಿಸ್ ಇಸ್ ನಾಟ್ ಎ ರಿಯಲ್ ದ್ವಾರಕ. ಈ ದ್ವಾರಕವನ್ನು ಶ್ರೀಕೃಷ್ಣನ ಮೊಮ್ಮಗ ಇಲ್ಲಿ ನಿರ್ಮಾಣ ಮಾಡಿದ್ನಂತೆ. ಬಟ್ ನಿಜವಾದ ದ್ವಾರಕ ಇರುವುದು ಬೇರೆ ಕಡೆ. ಅದನ್ನ ಗೋಲ್ಡನ್ ದ್ವಾರಕ ಅಂತ. ಶ್ರೀಕೃಷ್ಣನ ಮಹಾ ಸಾಮ್ರಾಜ್ಯ ಇದನ್ನ ಅವನ ಮೊಮ್ಮಗ ನಿರ್ಮಾಣ ಮಾಡಿದನಂತೆ. ಇದು ಗೋಮತಿ ನದಿ, ಇದು ಸಮುದ್ರದಲ್ಲಿ ಸಮ್ಮಿಲನ ಆಗ್ತಿದೆ. ಇನ್ನೊಂದು ಶ್ರೀಕೃಷ್ಣ ನಿರ್ಮಾಣ ಮಾಡಿರೋ ದ್ವಾರಕ ಬೇರೆ ಕಡೆ ಇದೆ, ಅದನ್ನ ಗೋಲ್ಡನ್ ದ್ವಾರಕ ಅಂತ ಕೂಡ ಕರೀತಾರೆ. ನೋಡುವ